ಕಾಂಪಿಟೆನ್ಸ್ ಅಕಾಡೆಮಿ ಅಂದರೆ ಏನು? ಅಂದರೆ ಒಂದು ವಿದ್ಯಾರ್ಥಿಗೆ ಒಂದು ಸಂಸ್ಥೆಯಲ್ಲಿ ಏನು ಬೇಕು ಕಂಪ್ಲೀಟಾಗಿ ಒಂದೇ ರೂಫ್ ಅಂಡರಲ್ಲಿ ಸಿಕ್ಬಿಡುತ್ತೆ. ಒಂದು ಅಕಾಡೆಮಿಗಳಿದ್ದಾವೆ. ಆ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ಕಡೆ ಹಾಕಿದ್ರೆ ನಿಮ್ಮ ಕಾಂಪಿಟೆನ್ಸ್ ಅಕಾಡೆಮಿಯಿಂದ ಹೊರಗಡೆ ಹೋಗುವಂಥ ವಿದ್ಯಾರ್ಥಿಗಳು ಹೇಗೆ ವಿಭಿನ್ನವಾಗಿ ಕಾಣಿಸ್ತಾನೆ? ಅಕಾಡೆಮಿ ವಿದ್ಯಾರ್ಥಿಗಳು ಖಂಡಿತ ತುಂಬ ವಿಭಿನ್ನವಾಗಿರ್ತದೆ. ಯಾಕೆ ಅಂದರೆ ಒಂದು ಮೊದಲನೇದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿರ್ತೀವಿ. ಅದು ಕಾನ್ಫಿಡೆನ್ಸ್ ಹೆಂಗೆ ಅಂತ ನಾನೊಂದು ಮುಂದೆ ಒಬ್ಬರ ಹತ್ರ ನಿಂತ್ಕೊಳ್ಳೋದಾಗಿರ್ಬೋದು, ಅಥವಾ ಅವನು ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಸ್ಕಿಲ್ ಓರಿಯೆಂಟೆಡ್ ಆಗಿರ್ಬೋದು, ಎಲ್ಲವೂ ನಾವು ಹೇಳ್ಕೊಡೋದ್ರಿಂದ ಬೇರೆಯವ್ರಿಗಿಂತ ವಿಭಿನ್ನ. ಭಾರತ ದೇಶದಲ್ಲಿ ಬಿಸ್ನೆಸ್ ಆಪರ್ಚುನಿಟೀಸ್ ತುಂಬ ಇದೆ, ಆದರೆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಪೇಷನ್ಸ್ ಇಲ್ಲ. ಸರ್, ಇಂಥ ಕ್ವಾಲಿಟಿ ಎಜುಕೇಷನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗೋದು ಬಹುತೇಕ ನಗರ ಪ್ರದೇಶದಲ್ಲಿರೋರು ಮತ್ತು ಒಂದಷ್ಟು ರಿಚ್ ಫ್ಯಾಮಿಲಿ ಅಂತ ಅನ್ಕೊಳ್ಳೋರು. ಸೊ ಬಟ್ ಗ್ರಾಮೀಣ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಈ ಥರದೊಂದು ಕನಸಿರುತ್ತೆ, ನನಗೂ ಈ ಥರದೊಂದು ಎಜುಕೇಷನ್ ಬೇಕು, ಈ ಥರದೊಂದು ಸರ್ವಿಸ್ ಬೇಕು, ಕೋರ್ಸ್ ಬೇಕು ಅಂತ ಹೇಳಿ. ಆ ಥರ ಗ್ರಾಮೀಣ ಭಾಗದಲ್ಲಿ ಬರುವಂಥವ್ರಿಗೆ ಏನಾದರೂ ವಿಶೇಷವಾಗಿ ನಿಮ್ಮ ಹತ್ರ ಏನಾದರೂ ಸೌಲಭ್ಯಗಳು ಸಿಗುತ್ತಾ ಅಂತ? ಇಲ್ಲಿ ಲಿಮಿಟ್ ಮಾಡಿದಾಗ 10 ಜನಕ್ಕೆ 1 ಜನಕ್ಕೆ ನಾವು ಫ್ರೀ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ನಾವು ಫುಲ್ ಫ್ರೀ ಮಾಡಿಬಿಡ್ತೀವಿ. ಅಥವಾ ಗ್ರಾಮೀಣ ಭಾಗದಿಂದ ಅಥವಾ ಒಳ್ಳೆ ಪರ್ಸೆಂಟೇಜ್ ಇದ್ದು ಆಮೇಲೆ ಓದ್ಸೋಕ್ಕಾಗ್ತಿಲ್ಲ, ಆ ವಿದ್ಯಾರ್ಥಿಗೆ ಫುಲ್ ಒಂದು ಕೋರ್ಸ್ ಅವ್ನಿಗೆ ಏನು ಬೇಕು ಅದನ್ನ ಫ್ರೀ ಮಾಡ್ತೀವಿ. ನಮ್ಮ ಕೈಲಾಗಿದ್ದು ಎಷ್ಟು ಸಹಾಯ ನಾವು ಮಾಡ್ಬೋದು. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೋಡಲೇಬೇಕಾದ ಪಾಡ್ಕಾಸ್ಟ್ ಶೀಘ್ರದಲ್ಲೇ ಪ್ರಜನುಡಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗಲಿದೆ.